ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವಿಜಯಾಂಬಿಕಾಗೆ ಸುಬ್ಬು ಮನೆಯಲ್ಲಿ ನಂದಿನಿಯಮ್ಮ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಾಂತ ಅವರು ವಿಜಯಾಂಬಿಕಾ ಪರವಾಗಿ ಶ್ರಾವಣಿ ಮನೆಯಲ್ಲಿ ಇತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ವಿಜಯಾಂಬಿಕಾಗೆ ಎಲ್ಲ ಅಪ್ಡೇಟನ್ನು ಕೂಡ ತಿಳಿಸ್ತಿದ್ದಾರೆ. ಆಲ್ರೆಡಿ ಇಲ್ಲಿ ವಿಜಯಾಂಬಿಕಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು. ನಮ್ಮನೆಯಲ್ಲಿ ಇದ್ದಂಥ ನಂದಿನಿ ಎಲ್ಲಿ ಹೋದ್ಲು, ಏನಾದ್ಲು, ಅವತ್ತು ಇನ್ನೊಬ್ಬ ಅಲ್ಲಿ ಹೇಗೆ ಬರುವುದಕ್ಕೆ ಸಾಧ್ಯ, ಇದು ನನ್ನ ಭ್ರಮೆನ ನಿಜಾನ ಅನ್ನೋ ಕನ್ಫ್ಯೂಷನಲ್ಲಿದ್ದರು. ನಾನೇ ಸಾಯಿಸಿದಂಥ ನಂದಿನಿ ಮತ್ತೆ ಬದುಕು ಬರುವುದಕ್ಕೆ ಹೇಗೆ ಸಾಧ್ಯ, ಏನಾಗ್ತದ, ನನ್ನ ಕಪಿ ಮುಷ್ಟಿಯಿಂದ ಕೈ ಜಾರ್ತು ಅಂತ ಹೇಳಿದ್ರೆ ವೀರು ನನ್ನ ಕೈ ತಪ್ಪಿ ಹೋಗ್ಬಿಡ್ತಾನೆ. ಆಲ್ರೆಡಿ ಆತ ನಾ ನಂಬ್ತಾ ಇಲ್ಲ, ಅವನ ನಂಬಿಕೆಯನ್ನು ನಾನು ಕಳ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಈ ನಂದಿನಿ ವಿಷಯದಲ್ಲಿ ಏನಾದರೂ ನಾನು ಕುತಂತ್ರ ಮಾಡಿದ್ದೀನಿ ಅನ್ನೋ ವಿಷಯ ಗೊತ್ತಾಗೋದ್ರೆ ಖಂಡಿತ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗಿಬಿಡತ್ತೆ ಅಂತ ಹೇಳಿ ವಿಜಯಾಂಬಿಕಾ ಯೋಚನೆ ಮಾಡ್ತಿದ್ದಾರೆ. ನಿಜಕ್ಕೂ ವಿಜಯಾಂಬಿಕಾ ನಿಜ ಬಂಡವಾಳ ಏನು ಅನ್ನೋ ಸತ್ಯ ಮದನ್ಗೂ ಕೂಡ ಗೊತ್ತಾಗಿದೆ. ಇಷ್ಟು ದಿನ ಮದನ್ಗೆ ಅಮ್ಮನ ಆ ಒಂದು ಕರಾಳ ಫೀಸ್ ಇದುವರೆಗೂ ಗೊತ್ತಿರಲಿಲ್ಲ. ಆದರೆ ವಿಜಯಾಂಬಿಕಾನ ತನ್ನ ರಿಯಲ್ ಫೀಸ್ ಏನು ಅನ್ನೋದನ್ನ ಮದನ್ ಮುಂದೆ ತೆರೆದಿಟ್ಟಿದ್ದಾರೆ. ಇತ್ತ ಕಡೆ ಅವತ್ತು ಸಾಲಿಗ್ರಾಮದ ಯಜಮಾನರು ಸಾಯುವುದಕ್ಕೆ ಕಾರಣ ವಿಜಯಾಂಬಿಕಾ. ಅವರ ಮಗಳು ಹೋಗ್ತಿದ್ದಾಗನೆ ಇಲ್ಲಿ ನಂದಿನಿ ಅಮ್ಮನೇ ಹೋದ್ರು, ನಿನ್ನ ಉಸಿರು ಯಾಕೆ ಅಂತ ಹೇಳಿ ಅವರ ಉಸಿರನ್ನೇ ನಿಲ್ಲಿಸ್ಬಿಟ್ರು ವಿಜಯಾಂಬಿಕಾ. ಆದರೆ ಈ ಒಂದು ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ವಿಜಯಾಂಬಿಕಾ ಕುತಂತ್ರಿ ಕಿಡಿಗೇಡಿ ಅನ್ನೋದು ನಂದಿನಿ ಅಮ್ಮಂಗೆ ತುಂಬಾ ಚೆನ್ನಾಗಿ ಗೊತ್ತದೆ. ಅದೇ ಕಾರಣಕ್ಕೆ ನಂದಿನಿಯನ್ನ ಕೂಡ ವೀರುವಿಂದ ದೂರ ಮಾಡಬೇಕು ಅಂತ ಹೇಳಿ ಪೃಥ್ವಿ ಜೊತೆ ನಂದಿನಿಯ ಒಂದು ಸಂಬಂಧವನ್ನ ಕಟ್ಟಿ ಶ್ರಾವಣಿ ಅವರ ಮಗಳು ಅನ್ನೋ ರೀತಿಯಲ್ಲಿ ವೀರು ಮುಂದೆ ಬಿಂಬಿಸಿ ನಂದಿನಿ ಎಲ್ಲರಿಂದ ದೂರ ಹೋಗುವ ಹಾಗೆ ಮಾಡ್ತಾರೆ. ಇದರ ನಡುವೆ ನಂದಿನಿ ಬದುಕಿದ್ದಾರೆ, ಪೃಥ್ವಿ ಜೊತೆಗಿದ್ದಾರೆ ಅನ್ನೋ ವಿಷಯ ತಿಳಿದಂತ ವಿಜಯಾಂಬಿಕಾ ಅವರಿಬ್ಬರನ್ನ ಒಂದೇ ಮನೆಯಲ್ಲಿ ಸುಟ್ಟು ಹಾಕೋಕೆ ಟ್ರೈ ಮಾಡ್ತಾರೆ. ಆ ಒಂದು ಪ್ರಯತ್ನದಲ್ಲಿ ಪೃಥ್ವಿ ಸತ್ತಿದ್ದಾರೆ ಅನ್ನೋ ರೀತಿಯಲ್ಲಿ ನಮ್ಮ ಮುಂದೆ ತೋರಿಸ್ತಿದ್ದಾರೆ. ಬಟ್ ನಿಜಕ್ಕೂ ಪೃಥ್ವಿ ಸತ್ತಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವರ ಒಂದು ಬಾಡಿ ಯಾವುದನ್ನ ಕೂಡ ತೋರಿಸಿಲ್ಲ. ಹಾಗಾಗಿ ಯಾವುದೋ ಒಂದು ಹಾಸ್ಪಿಟಲ್ ಅಲ್ಲಿ ವೀರು ಅವರು ಟ್ರೀಟ್ಮೆಂಟ್ ಕೊಡಿಸ್ತಿರೋ ಸಾಧ್ಯತೆ ಇದೆ. ಬಟ್ ಯಾರಿಗೂ ಸುಳಿವನ್ನ ಬಿಟ್ಕೊಡದೇ ಇರೋ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇಂದಿಗೂ ಕೂಡ ನಂದಿನಿ ಹುಡುಕ್ತಿರ್ತಕ್ಕಂಥ ವಿಜಯಾಂಬಿಕಾಗೆ ಪೃಥ್ವಿ ಬದುಕಿದ್ದಾರೆ ಅನ್ನೋ ಒಂದು ಸಣ್ಣ ಅನುಮಾನ ಕೂಡ ಬಂದಿಲ್ಲ. ಖಂಡಿತವಾಗ್ಲೂ ಅದು ಆಕೆಗೆ ತೂಕ ಕತ್ತಿ ಆಗತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಇದರ ನಡುವೆ ವಿಜಯಾಂಬಿಕಾ ಪರವಾಗಿ ಕಾಂತ ಅವರು ಶ್ರಾವಣಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಂದಿನಿ ಅಮ್ಮ ಆ ಒಂದು ಮನೆಗೆ ಎಂಟ್ರಿ ಕೊಟ್ಟಿರೋ ವಿಷಯವನ್ನ ಇಲ್ಲಿ ಕಾಂತ ಅವರು ವಿಜಯಾಂಬಿಕಾಗೆ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆದರೆ ಅವ್ರಿಗೆ ನಂದಿನಿ ಅಂತಕ್ಕಂಥದ್ದು ಕಾಂತ ಅವ್ರಿಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಈ ಮನೆಗೆ ಯಾರು ಬಂದಿದ್ದಾರೆ, ಅವರು ಶ್ರಾವಣಿ ಜೊತೆ ತುಂಬ ಕ್ಲೋಸ್ ಇದ್ದಾರೆ. ಸುಬ್ಬು ಮತ್ತು ಪದು ಇಬ್ಬರು ಕೂಡ ಅವರನ್ನ ತುಂಬ ಕಾಳಜಿ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಎಲ್ಲ ವಿಷಯವನ್ನ ಕೂಡ ವಿಜಯಾಂಬಿಕಾಗೆ ಅಪ್ಡೇಟ್ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಇಲ್ಲಿ ವಿಜಯಾಂಬಿಕಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಿದ್ರೆ ಅಮ್ಮ ಮನೇಲಿ ಇರ್ತಕ್ಕಂಥದ್ದು ನಂದಿನೇನ ಅಥವಾ ಬೇರೆಯವರ ಅಂತ ಹೇಳಿ. ಹಾಗಾಗಿ ಮದನ್ ಬರ್ತಿದ್ದಾಗೇನೆ ಏನು ಮಾತಾಡ್ತಿದ್ಯಾ, ಏನು ಯೋಚನೆ ಮಾಡ್ತಿದ್ಯಾ ನೀನು ಅಂತ ಹೇಳಿದಾಗ ಏನು ಯೋಚನೆ ಮಾಡ್ತಿದ್ದೀನಿ ಅಂದರೆ ಆ ಕಾಂತ ಹೇಳಿದಾಗ ಮನೇಲಿರೋದು ನಂದಿನಿನೇ ಹಾಕಿದ್ರೆ ಏನು ಮಾಡೋದು ಅಂದಾಗ, ಇಲ್ಲ ಮಮ್, ನನಗೆ ಯಾಕೋ ನಂದಿನಿ ಆ ಮನೇಲಿ ಇರ್ತಾರೆ ಅಂತ ಅನಿಸೋದಿಲ್ಲ. ಯಾರಾದರೂ ಇಷ್ಟು ಹತ್ರದಲ್ಲಿ ಇರೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ನನಗೆ ಯಾಕೋ ಆ ರೀತಿ ಅನ್ನಿಸ್ತಿಲ್ಲ ಅಂತ ಮದನೇ ಹೇಳಿದಕ್ಕೆ, ಇಲ್ಲ ಮಾಡಿ, ಖಂಡಿತವಾಗ್ಲೂ ಅಲ್ಲೇ ಇರೋ ಚಾನ್ಸಸ್ ಇದೆ. ಯಾಕಂದರೆ ಅಲ್ಲಿ ಸುಬ್ಬು ಪದ್ದು ಇದ್ದಾರೆ. ಅವರಿಬ್ಬರನ್ನ ದಾಟಿ ನಾವು ಯಾವುದೇ ಕಾರಣಕ್ಕೂ ನಂದಿನಿ ಮೇಲೆ ಅಟ್ಯಾಕ್ ಮಾಡೋದಕ್ಕಾಗೋದಿಲ್ಲ. ಅದೇ ಕಾರಣಕ್ಕೆ ಅದು ಸೇಫೆಸ್ಟ್ ಪ್ಲೇಸ್ ಅಂತ ಅವಳಲ್ಲಿ ಉಳ್ಕೊಂಡಿರೋ ಸಾಧ್ಯತೆ ಕೂಡ ಇದೆ. ಮೊದಲು ತಿಳ್ಕೋಬೇಕು ಅವ್ರು ಯಾರು ಏನು ಅನ್ನೋದನ್ನು. ಖಂಡಿತವಾಗ್ಲೂ ಅದು ತಿಳ್ಕೊಂಡ ನಂತರ ಎಲ್ಲರ ಕಥೆಯನ್ನು ಮುಗಿಸ್ಬಿಡ್ಬೇಕು. ಇಲ್ಲ ಯಾವುದೇ ಕಾರಣಕ್ಕೂ ಯಾರ ಜೀವನೂ ಕೂಡ ಉಳಿಸೋದಿಲ್ಲ ನಾನು ಅಂತ ಹೇಳ್ತಿದ್ದಾಗೇನೆ ಈ ಕಡೆ ಮದನ್ ಕೂಡ, ಏನಮ್ಮ ಮಾತಾಡ್ತಿದ್ಯಾ ನೀನು ಅಂದಾಗ, ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಮದನ್, ಆ ಶ್ರಾವಣಿ ಸುಬ್ಬು ಅವರಿಬ್ಬರು ಕಥೆಯನ್ನು ಕೂಡ ಮುಗಿಸ್ಬಿಡ್ತೀನಿ ಅಂತಾರೆ. ಹೌದು ಮಮ್, ಇವತ್ತು ಇಷ್ಟೆಲ್ಲ ಆಗ್ತದೆ, ನಿನಗೆ ಪ್ರತಿ ಬಾಲಿ ಸೋಲು ಆಗ್ತದೆ ಅಂದರೆ ಅದಕ್ಕೆಲ್ಲ ಕಾರಣ ಶ್ರಾವಣಿ ಸುಬ್ಬುನೇ. ನನಗೆ ನಿನಗಿಂತ ಅವರೇ ರಿಯಲ್ ವಿಲ್ಲನ್ ಅಂತ ಅನ್ನಿಸ್ತಿದ್ದಾರೆ ಅಂತ ಮದನಿ ಹೇಳಿದಕ್ಕೆ, ಏನು ಮಾತಾಡ್ತಿದ್ಯಾ ಮಾರಿ ನೀನು? ಒಳ್ಳೆಯವರು ಒಳ್ಳೆಯದನ್ನು ಬಯಸೋರು ಯಾವತ್ತೂ ಕೂಡ ವಿಲ್ಲನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನನ್ನು ಬಿಟ್ಟರೆ ಯಾರು ಕೂಡ ವಿಲ್ಲನ್ಗಳು ಇರಬಾರ್ದು. ನಿಜಕ್ಕೂ ನಾನು
ಏನನ್ನ ಅನ್ಕೊಂಡಿದನೋ ಎಲ್ಲವನ್ನ ಕೂಡ ಮಾಡಬೇಕು, ಎಲ್ಲವನ್ನ ಕೂಡ ಪಡ್ಕೋಬೇಕು. ಎಲ್ಲರೂ ಹೇಳ್ತಾರೆ ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ, ಆದರೆ ಈ ಸ್ವರ್ಗನ ನಾನು ಇಲ್ಲೇ ನೋಡಬೇಕು, ನನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಿದ್ದಾರೆ ವಿಜಯಾಂಬಿಕಾ. ಜೊತೆಗೆ ಇಲ್ಲಿ ವೀರು ಮನಸ್ಸಲ್ಲಿ ನಂದಿನಿ ಬಗ್ಗೆ ಕೋಪ ಹುಟ್ಟಿಸಿರೋದೆ ನಾನು. ನಿಜಕ್ಕೂ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ವೀರು ಮುಂದೆ ಪೋರ್ಟ್ರೇ ಮಾಡಿದ್ದೀನಿ. ಅದೇ ಕಾರಣಕ್ಕೆ ಅವನಿಗೆ ನಂದಿನಿ ಕಂಡ್ರೆ ಆಗೋದಿಲ್ಲ, ಇಲ್ಲ ಅಂದರೆ ಖಂಡಿತವಾಗ್ಲೂ ಆ ವೀರುನೇ ನಂದಿನಿನ ಹುಡುಕಿಸ್ಬಿಡ್ತಿದ್ದ ಅಂತ ಕೂಡ ಇಲ್ಲಿ ವಿಜಯಾಂಬಿಕಾ ಮಗನ ಜೊತೆ ಹೇಳ್ತಾರೆ. ಎತ್ತ ಕಡೆ ವೀರು ಅವರು ಕೂಡ ಜಾನಕಿ ಅಮ್ಮ ಆಡಿರ್ತಕ್ಕಂಥ ಮಾತನ್ನ ನೆನಪು ಮಾಡ್ಕೋತಿದ್ದಾರೆ. ದಯವಿಟ್ಟು ನನ್ನನ್ನು ಮತ್ತೆ ಎಲ್ಲ ಕರಿಬೇಡಿ, ನಾನು ಬರೋ ಸ್ಥಿತಿಲಿಲ್ಲ ಅಂತ ಹೇಳಿ ಜಾನಕಿ ಅಮ್ಮ ಹೇಳಿರ್ತಾರೆ. ಅದೇ ಒಂದು ಬೇಜಾರಲ್ಲಿ ಅವರು ಕೂಡ ಇರ್ತಾರೆ. ಇತ್ತ ಕಡೆ ಶ್ರಾವಣಿ ಮತ್ತೆ ಸುಬ್ಬುಗೆ ಒಂದು ಒಳ್ಳೆ ಪ್ರಶಸ್ತ ಸಮಯವನ್ನ ನೋಡಿದ್ದಾರೆ ನಂದಿನಿ ಅಮ್ಮ ಅವರಿಬ್ರು ಒಂದಾಗ್ಲಿಕ್ಕೆ ಅಂತ. ಇಲ್ಲಿ ಕಾಂತ ಅವರು ಸಾಕಷ್ಟು ರೀತಿಯಲ್ಲಿ ಟ್ರೈ ಮಾಡಿ ಅದನ್ನ ಮುಂದಕ್ಕೆ ಹಾಕೋಕೆ ಟ್ರೈ ಮಾಡಿದ್ರು. ಬಟ್ ತನ್ನ ಮಗಳು ಅಳಿಯ ಒಂದಾಗಬೇಕು ಅಂತ ಡಿಸೈಡ್ ಮಾಡಿದ ನಂದಿನಿ ಅಮ್ಮ ಅವರ ಒಂದು ಪ್ಲಾನ್ ಅನ್ನೇ ಉಲ್ಟಾ ಮಾಡಿ ಆಲ್ರೆಡಿ ಮುಹೂರ್ತವನ್ನ ಇಟ್ಟಿದ್ದಾಗಿದೆ. ಅದೇ ಮುಹೂರ್ತದಲ್ಲಿ ಅವರಿಗೆ ಶಾಸ್ತ್ರ ಕೂಡ ನಡೀತದೆ. ಇದರ ನಡುವೆ ವಿಶಾಲು ಅವರು ಹಾಗೆ ಅವರ ಮಗಳು ಧನಲಕ್ಷ್ಮಿ ದೇವರ ಮನೆಯಲ್ಲಿ ಎಲ್ಲ ರೆಡಿ ಮಾಡ್ತಿದ್ರೆ. ಈ ಕಡೆ ಪದ್ದು ಅವರು ಹೋಗಿದ್ದೆ ರೂಮ್ ರೆಡಿ ಮಾಡಿ ಬಂದು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ, ಬಂದು ನೋಡು ವಿಶಾಲು ಅಂತ ಹೇಳ್ತಾರೆ. ಏನ್ರಿ ಮಗಳದಾಳೆ ಈ ರೀತಿ ಎಲ್ಲ ಮಾತಾಡ್ತಿರಲ್ಲ ಅಂತ ಕೂಡ ರೇಗಿಸ್ತಾರೆ ವಿಶಾಲು ಅವರು. ತದನಂತರ ನಂಗೊಂದು ನಿಮಿಷ ಕೆಲಸ ಇದೆ ಬರ್ತೀನಿ ಅಂತ ಹೇಳಿ ಪದ್ದು ಅವರು ನಂದಿನಿ ಅಮ್ಮನ ಹತ್ರ ಮಾತನಾಡೋಕೆ ಅಂತ ಬರ್ತಾರೆ. ಈ ಕಡೆ ಆಲ್ರೆಡಿ ಕಾಂತ ಅವರು ವಿಶಾಲು ಹತ್ರ ನಂದಿನಿಯ ಹಾಗೆ ಪದ್ದು ನಡುವೆ ಏನೋ ಇರಬಹುದು, ನಿಜಕ್ಕೂ ನಂದಿನಿ ಮೊದಲೇ ಗೊತ್ತಿರಬಹುದು, ಆಕೆಯನ್ನ ಮನೆ ಕರ್ಕೊಂಡು ಬಂದಿರಬಹುದು ಅನ್ನೋ ರೀತಿಯಲ್ಲಿ ಆಲ್ರೆಡಿ ಮಾತನಾಡಿರ್ತಾರೆ. ಅದೇ ಕಾರಣಕ್ಕೆ ಕಾಂತಮ್ಮ ಹೇಳಿದ್ ನಿಜ ಇರ್ಬೋದಾ, ನನ್ನ ಗಂಡ ಎಲ್ಲಿಗೆ ಹೋಗಿರ್ಬೋದು ಅನ್ಕೊಂಡಿದ್ದೆ. ಫಾಲೋ ಅಪ್ ಮಾಡ್ಕೊಂಡು ಬರ್ತಾರೆ. ಕೊನೆಗೂ ಒಂದು ರೂಮ್ ಹತ್ರ ನಂದಿನಿಯಮ್ಮನ್ನ ಪದ್ದವರು ಹೋಗಿ ಭೇಟಿ ಮಾಡಿ ಮಾತಾಡಿದ ಎಲ್ಲವನ್ನ ಕೂಡ ಅಲ್ಲಿ ವಿಶಾಲು ಅವರು ಕೇಳಿಸ್ಕೊತಾರೆ. ಏನಿದು ಕದ್ದು ಮುಚ್ಚಿ ಮಾತಾಡೋದು ಏನಿದೆ, ಪದ್ದು ಅಂತೆಲ್ಲ ಇವ್ರು ಕರೀತಾರೆ, ಹಾಗಿದ್ರೆ ಖಂಡಿತ ಕಾಂತಮ್ಮ ಹೇಳುವ ಹಾಗೆ ಅವರಿಬ್ಬರ ನಡುವೆ ಏನೋ ಸಂಬಂಧ ಇರಬಹುದು ಅನ್ನೋ ರೀತಿಯಲ್ಲಿ ವಿಶಾಲು ಅವರು ಅನ್ಕೋತಾರೆ. ನಂತರ ನಂದಿನಿ ಹೋಗ್ತಿದ್ದಾಗೆ ಪದ್ದು ಅವರ ತರಾಟೆಗೆ ತಗೋತಾರೆ. ಪದ್ದು ಅವ್ರಿಗೆ ಅರ್ಥನೇ ಆಗಲ್ಲ ವಿಶಾಲು ಅವರು ಯಾವ ಅರ್ಥದಲ್ಲಿ ಮಾತನಾಡ್ತಿದ್ದಾರೆ ಅಂತ. ತದನಂತರ ಯಾವ್ದನ್ನ ಕೂಡ ಬಿಡಿಸ್ದೆ ಹೇಳ್ದೆ ಗಂಡನ ಮೇಲೆ ಕೂಗಾಡಿ ವಿಶಾಲ್ ಅವರು ಹೊರಟುಬಿಡ್ತಾರೆ. ನಂತರ ದೇವ್ರ ಮನೆಯಲ್ಲಿ ಶ್ರಾವಣಿ ಮತ್ತೆ ಸುಬ್ಬು ಕೈಲಿ ಪೂಜೆಯನ್ನ ಮಾಡಿಸ್ತಾರೆ. ನಂತರ ಇಲ್ಲಿ ಶ್ರಾವಣಿ ಮತ್ತೆ ಸುಬ್ಬು ನಂದಿನಿಯಮ್ಮ ವಿಶಾಲ್ ಅವರು ಹಾಗೆ ಕಾಂತಮ್ಮ ಎಲ್ಲರ ಆಶೀರ್ವಾದವನ್ನ ಕೂಡ ತೆಗೆದುಕೊಂಡು ರೂಮಿಗೆ ಹೋದ್ರೆ ಈ ಕಡೆ ವೀರು ಅವ್ರಿಗೆ ಕಾಲ್ ಮಾಡಿ ಪದ್ದು ಅವರು ಇಬ್ರು ಮಕ್ಕಳು ಒಂದಾಗ್ತಿದ್ದಾರೆ, ಒಳ್ಳೆ ಮುಹೂರ್ತ ನೋಡಿದೀವಿ ಅಂತ ಹೇಳಿದಾಗ ಸರಿ ಆಯ್ತು, ನಾನೇನು ಪಡುವುದಕ್ಕೆ ಖುಷಿ ಪಡುವುದಕ್ಕೆ ನನ್ನ ಮಕ್ಕಳು ಒಂದಾಗ್ತಿದ್ದಾರೆ ಅಂದರೆ ನನ್ನ ಮಕ್ಕಳೇ ಇಲ್ವಲ್ಲ ಅಂತ ಹೇಳಿ ವೀರು ಅವರು ಮಾತಾಡಿದಾಗ ಶ್ರಾವಣಿ ಅಮ್ಮ ಕೂಡ ನಿಮ್ಮ ಮಗಳೇ ಅಲ್ವಾ ಅಂತ ಹೇಳಿ ಪದ್ದು ಅವರು ಹೇಳಿದ್ದಕ್ಕೆ ಇಲ್ಲ ಅಲ್ಲ, ಶ್ರಾವಣಿ ಯಾವತ್ತು ನನ್ನ ಮಗಳಾಗೋದಕ್ಕೆ ಸಾಧ್ಯನೇ ಇಲ್ಲ, ಆಕೆ ಮೇಲೆ ಅನುಕಂಪ ಅಕ್ಕರೆ ಬರ್ಬೋದೇ ಹೊರತು ಅವಳು ನನ್ನ ಮಗಳಲ್ಲ ಅಂತ ಹೇಳಿ ವೀರು ಅವರು ಹೇಳಿಬಿಡ್ತಾರೆ. ಇದರಿಂದ ಪದ್ದು ಅವ್ರಿಗೂ ಬೇಜಾರ ಆಗತ್ತೆ. ಒಂದಿನ ಗೊತ್ತಾಗತ್ತೆ ನಿಮ್ಗೇನೆ ಅಪ್ಪನ ಪ್ರೀತಿ ತೋರಿಸ್ಬೇಕು ಅನ್ಸತ್ತೆ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಾರೆ. ಇದೆಲ್ಲದರ ನಡುವೆ ಅತ್ತ ಕಡೆ ಸುಬ್ಬು ಶ್ರಾವಣಿ ಒಂದಾಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾದಂತಹ ವಿಜಯಾಂಬಿಕಾ ಮೊದಲು ಅದನ್ನು ತಡಿಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾರೆ. ಹಾಗಿದ್ರೆ ತಡಿಬೇಕು ಅನ್ನೋ ಕಾರಣಕ್ಕೆ ಇಡೀ ಮನೆ ಮೇಲೆ ಅಟ್ಯಾಕ್ ಮಾಡಿಸ್ಬಿಡ್ತಾರೆ ವಿಜಯಾಂಬಿಕಾ. ಇತ್ತ ಕಡೆ ನಂದಿನಿ ಅಮ್ಮನ ವಿಜಯಾಂಬಿಕಾ ಮುಂದೆ ಬಂದು ಎದುರಿಸಿ ತನ್ನ ಮಕ್ಕಳಿಗೆ ತೊಂದರೆ ಆಗುವುದನ್ನು ತಡೀತಾರ. ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿ.